ಹಾಯ್, ಎಲ್ರಿಗೂ ನಮಸ್ಕಾರ. ವಿಭಿನ್ ಶಂಕರ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಟ್ಯಾಮರಿಂಡ್ ಚಿಕನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬೇಕಾಗಿರುವಂಥ ಸಾಮಗ್ರಿಗಳನ್ನ ಇವಾಗ ತೋರಿಸ್ತಾ ಇದ್ದೀನಿ. ಒಂದು ದಪ್ಪ ಸೈಜ್ ಇರೋದೊಂದು ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ದೊಡ್ಡ ಮೆಣಸಿನ್ಕಾಯಿನ ಈ ಥರ ಒಂದು ದಪ್ಪದು ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ಯಾಮರಿಂಡ್ ಚಿಕನ್ನು ಈ ಸಲ ಮಾಡ್ತಾ ಇರೋ ವಿಡಿಯೋ ಬಂದು ಉಪ್ಪು, ಹುಣಸೆ ಮತ್ತು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಉಪ್ಪು, ಹುಳಿ, ಖಾರ ಅಂತ ಏನು ಹೇಳ್ತೀವಿ, ಅದನ್ನು ಚಿಕನ್ಗೆ ಹಾಕಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 3/4 kg ಆಗುವಷ್ಟು ಚಿಕನ್ನ ಕಂಪ್ಲೀಟಾಗಿ ಈ ಥರ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಬೇಕಾಗಿರೋದು ಬಂದು ಟ್ಯಾಮರಿಂಡ್ ಚಿಕನ್ ಅಂತ ಹೇಳಿದ್ರಿಂದ ಹುಣಸೆ ಹುಳಿ ಬೇಕಾಗಿರುತ್ತೆ. ಒಂದು 3-4 ಇಂಚ್ ಅಂತಲೇ ತಿಳ್ಕೊಳ್ಳಿ. ಅಷ್ಟು ಹುಣಸೆ ಹಣ್ಣನ್ನು ಈ ಥರ ನೀರಲ್ಲಿ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಚಿಕನನ್ನು ಬೇಯಿಸ್ಕೊಳ್ಳೋಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. 3/4 kg ಚಿಕನ್ ತೊಗೊಂಡಿದ್ದೀನಿ ಅಂತ ಆಗಲೇ ಹೇಳಿದೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ 2-3 ಸಲ. ಇವಾಗ ಫಸ್ಟು ಚಿಕನ್ನ ಬೇಯಿಸ್ಕೊಂಬಿಡೋಣ. ಉಪ್ಪು, ಹುಳಿ, ಖಾರ ಅಂತ ಆಗಲೇ ಹೇಳಿದೆ. ಊರ ಕಡೆಗಳಲ್ಲಿ ಮಾಮೂಲಿ ಉಪ್ಪಿನ ಹೆಸರು ಮಾಡಿದಾಗ ಯಾವ ಥರ ಸೊಪ್ಪು ಬೇಯಿಸ್ತಾರೋ ಆ ಥರ ಸೊಪ್ಪಿನ ಜಾಗದಲ್ಲಿ ಇವಾಗ ಚಿಕನ್ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ಚಿಕನ್ನು ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೇ, ಚಿಕನ್ಗೆ ಎಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಎಲ್ಲನೂ ಒಂದು ರೌಂಡು ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಯಾವಾಗಲೂ ಚಿಕನ್ ಕಬಾಬು, ಚಿಲ್ಲಿ ಚಿಕನ್ನು ಈ ರೀತಿಯಾಗಿರೋಂಥ ಖಾರವಾಗಿರೋದನ್ನೇ ತಿನ್ನೋದ್ರ ಬದಲು ಇದೊಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಅಂದ್ಕೊಳ್ಳಿ. ಇವಾಗ ಚಿಕನ್ನ ಮುಚ್ಚಿಡ್ತಾ ಇದ್ದೀನಿ, ಬೇಯಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಿದ್ರೆ ಸಾಕಿದು. ನೋಡಿ, 5 ಮಿನಿಟ್ಸ್ ಆದಮೇಲೆ ದೊಡ್ಡೂರಿನಲ್ಲಿ ಬಿಟ್ಟರೆ ಈ ಥರ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ನಾವು ಸೇರಿಸಿರೋವಂಥ ನೀರಲ್ಲಿ ಮಿಕ್ಸ್ ಆಗಿ ಈ ಥರ ಬೆಂದಿರುತ್ತೆ. ಕಂಪ್ಲೀಟಾಗೂ ಬೇಯಿಸ್ಕೊಬಾರ್ದು, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಮೇಯ್ನ್ ಕೋರ್ಸ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಒಂದು 4-5 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಆಗಲೇ ಹೇಳಿದಾಗೆ ಒಂದು 4-5 ಮೆಣಸಿನ್ಕಾಯಿನ ಈ ಥರ ಉದ್ದುದ್ದ ಸ್ಲಿಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅದಾದಮೇಲೆ 1 ಈರುಳ್ಳಿ, ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ನಾವು ಅಷ್ಟು ಚೆನ್ನಾಗಾಗುತ್ತೆ. ಹಂಗಂತ ಜಾಸ್ತಿನೂ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟು ದೊಡ್ಡ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ಮು, ಡೀಪಾಗಿ ಫ್ರೈ ಮಾಡ್ಕೊಂಡ್ರೆ ಒಂಥರ ಸೀದೋಗಿರೋ ಥರ ಆಗೋಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ಥರ ಆಡಿಸ್ಕೊತಾನೆ ಇರಬೇಕು. ಇವಾಗ ನೋಡಿ, ಇಷ್ಟು ಒಂದು ಲೈಟ್ ಗೋಲ್ಡ್ ಬ್ರೌನ್ ಕಲರ್ ಬಂದಿದೆ ನೋಡಿ. ಈ ಥರ ಬಂದ ಮೇಲೆ ಈರುಳ್ಳಿ, ನೆಕ್ಸ್ಟು ಕಲಸಿಟ್ಕೊಂಡಿರುವಂಥ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ತೆಗೆದುಬಿಟ್ಟು ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇದ್ರ ಜೊತೆಗೆ ಒಂದು ಕುದಿ ಬರಬೇಕು ಅಂತ ಹೇಳ್ತಾರೆ ನೋಡಿ, ಆ ಥರ 1 ಕುದಿ ಬಂದರೆ ಸಾಕಿದು. ನೋಡಿ, ಆಲ್ರೆಡಿ ಈ ಥರ ಫ್ರೈ ಆಗ್ತಾಯಿದೆ. ಈ ರೀತಿ ಫ್ರೈ ಆಗಬೇಕಾದ್ರೇ 1-2 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅನಿಸುತ್ತೋ ಅಷ್ಟು ಸ್ಪೂನು ನೀವು ಆ್ಯಡ್ ಮಾಡ್ಕೊಬೋದು. ಇವಾಗಲೇ ಸಾಂಬಾರು ಪುಡಿನ ಹಾಕ್ಕೊಂಡು ನಾನು ತಿರುಗಿಸ್ಕೊತಾ ಇದ್ದೀನಿ, ಎಲ್ಲ ಮಿಕ್ಸ್ ಆಗಬೇಕು ಅಂತ ಅಂದ್ಬಿಟ್ಟು. ಖಾರಕ್ಕೆ ಅಂತ ಅಂದ್ಬಿಟ್ಟು ಬರೀ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೆ, ಆದರೆ ಇದು ಎಕ್ಸ್ಟ್ರಾ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಅಂತ ಅಂದ್ಬಿಟ್ಟು ಅದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಮನೇಲಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೇರೆ ಥರನೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ.
ಇವಾಗ ನೋಡಿ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಚಿಕನ್ನ ಹಾಕ್ತಾಯಿದ್ದೀನಿ. ನಿಮ್ಗಾಗಲೇ ಹೇಳಿದೆ ನಾನು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ಇವಾಗ ಈ ಮಸಾಲೆ ಜೊತೆ ಸೇರಿಸ್ಕೊಂಡ್ಮೇಲೆ ಕಂಪ್ಲೀಟಾಗಿ ಕುಕ್ ಮಾಡ್ತೀನಿ ನಾನು, ಅದಕ್ಕೋಸ್ಕರ. ನೀವು ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಡಿಫ್ರೆಂಟಾಗಿರುವಂಥ ರೆಸಿಪಿ ನಿಮಗೆ ಮಾಡ್ಕೊಬೋದು ನೀವು ಮನೆಯಲ್ಲೇ. ಈ ರೆಸಿಪಿ ಮುದ್ದೆಗೆ ಆಗಲಿ, ರೈಸ್ಗಾದರೂ ಆಗಲಿ, ಮತ್ತು ಚಪಾತಿ ಪರೋಟ ಯಾವುದಕ್ಕಾದರೂ ಆಗಲಿ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬೇರೆ ಥರ ಡಿಫ್ರೆಂಟಾಗಿರೋ ಟೇಸ್ಟೇ ಕೊಡುತ್ತೆ. ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಕುದಿಯೋಕ್ಕೆ ಬಿಡ್ತೀನಿ. ಈ ಪ್ರೊಸೀಜರಲ್ಲಿ ಒಂದು 5 ಮಿನಿಟ್ಸ್ ಬಿಡಬೇಕು. ನೀರು ಜೊತೆ ಮಿಕ್ಸ್ ಮಾಡಿದ್ಮೇಲೆ ಆ ಮಸಾಲೆ ಮತ್ತು ಚಿಕನ್ ಎಲ್ಲ ಹೊಂದ್ಕೊಂಡು ಈ ರೀತಿಯಾಗಿ ಆಗುತ್ತೆ. ನೀವು ಬೇಕಾದರೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿಕೊಂಡು ಸಾಲ್ಟು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಬೋದು. ನೋಡಿ, ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಮೇಲೆ ಉದುರಿಸ್ತಾ ಇದ್ದೀನಿ. ಈ ಥರ ಮಾಡಿ ತಿರುಗಿಸ್ಕೊಂಡ್ರೆ ಟ್ಯಾಮರಿನ್ ಚಿಕನ್ನು ರೆಡಿ ಆಯಿತು. ಉಪ್ಪು ಹುಳಿ ಖಾರ ಎಲ್ಲನೂ ಇರುತ್ತೆ ಇದರಲ್ಲಿ. ಸೊಪ್ಪು ಕಾಳು ತಿನ್ನೋ ಜಾಗದಲ್ಲಿ ಚಿಕನ್ ಇದೆ ಅಷ್ಟೇ, ಡಿಫ್ರೆಂಟಾಗಿರುತ್ತೆ. ಇದೇ ರೀತಿ ರೆಸಿಪೀಸ್ಗಳು ಬೇಕು ಅಂತ ಅಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಇದೇ ಥರ ರೆಸಿಪೀಸ್ನ ಟ್ರೈ ಮಾಡಿ. ಥ್ಯಾಂಕ್ ಯು.